ಇಕ್ಕಟ್ಟಿನಲ್ಲಿ ಒಬ್ಬರಿಗೆ ಮೊರೆ ಇಟ್ಟೆನು. ಆತನು ಸದೂತರನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ನಾವು ಇಕ್ಕಟ್ಟಿನ ಸಮಯದಲ್ಲಿ ತಂದೆಯಾದ ದೇವರಿಗೆ ಮೊರೆ ಇಡುವಾಗ ಆತನು ನಮ್ಮನ್ನು ವಿಶಾಲ ಸ್ಥಳಗಳಲ್ಲಿ ಇಡಿಸಿ ನಡೆಸುವಂತವನ್ನಾಗ್ತಾನೆ. ನಮ್ಮ ಇಕ್ಕಟ್ಟಿನ ಸ್ಥಳಗಳಾಗುವಾಗ ನಮ್ಮ ಅನಾರೋಗ್ಯ, ಇಕ್ಕಟ್ಟಿನ ಸಮಯಗಳಾಗುವಾಗ ನಮ್ಮ ಬಲಹೀನತೆ, ಇಕ್ಕಟ್ಟಿನ ಸಮಯಗಳಾಗುವಾಗ ನಮ್ಮ ದುಃಖ, ಕಣ್ಣೀರು, ನೋವು, ಅನೇಕ ಕೆಟ್ಟ ಆಲೋಚನೆಗಳು ಇವೆಲ್ಲವೂ ಕೂಡ ನಮ್ಮ ಇಕ್ಕಟ್ಟಿನ ಸ್ಥಳವಾಗಿದೆ. ಈ ಇಕ್ಕಟ್ಟಿನ ಸ್ಥಳದಿಂದ ನಾವು ವಿಶಾಲವಾದ ಸ್ಥಳಕ್ಕೆ ಬಂದು ಜೀವಿಸಬೇಕಾದರೆ ನಾವು ಮಾಡಬೇಕಾದ ಕಾರ್ಯ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರಿಗೆ ನಾನು ಮೊರೆ ಇಡುವಂತವನಾಗಬೇಕು, ನಾನು ಪ್ರಾರ್ಥಿಸುವಂತವನಾಗಬೇಕು. ಆ ಇಕ್ಕಟ್ಟಿನ ಸಮಯದಲ್ಲಿ ನನಗೆ ಇರುವುದಕ್ಕಾಗುತ್ತಾ ಇಲ್ಲ, ಆ ಇಕ್ಕಟ್ಟಿನ ಸಮಯದಲ್ಲಿ ನನಗೆ ಜೀವಿಸುವುದಕ್ಕಾಗುತ್ತಿಲ್ಲ ಎಂಬುದಾಗಿ ನಾವು ಯಾವಾಗ ತಂದೆಯಾದ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇವೋ ಆ ಪ್ರಾರ್ಥನೆಯನ್ನು ಕೇಳಿ ನನ್ನ ಮಗಳು ನನಗೆ ಮೊರೆ ಇಡುತ್ತಾ ಎಂಬುದಾಗಿ ಕೇಳಿ ಆ ಇಕ್ಕಟ್ಟಾದ ಸ್ಥಳದಿಂದ ಬಿಡಿಸಿ ವಿಶಾಲವಾದ ಸ್ಥಳದಲ್ಲಿ ತಂದೆಯಾದ ದೇವರು ನನ್ನನ್ನು ನಿಮ್ಮನ್ನು ನಡೆಸುವಂತವನಾಗುತ್ತಾನೆ. ನಾವು ಮೊರೆ ಇಡ್ತಾ ಇದ್ದೇವಾ? ನಮ್ಮಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ತಂದೆಯಾದ ದೇವರಿಗೆ ಮೊರೆ ಇಡದೆ ಹೋದರೆ ನಮ್ಮ ಜೀವಿತ ಇಕ್ಕಟ್ಟಾದ ಸ್ಥಳದಲ್ಲಿ ಜೀವಿಸುವಂತದಾಗಿದೆ, ಕಣ್ಣೀರಿನಲ್ಲೇ ಜೀವಿಸುವಂತದಾಗಿದೆ, ನೋವಿನಲ್ಲೇ ಜೀವಿಸುವಂತದಾಗಿದೆ, ಸಾಲವಾದಲ್ಲೇ ಜೀವಿಸುವಂತದಾಗಿದೆ, ಅನಾರೋಗ್ಯದಲ್ಲೇ ನಾವು ಜೀವಿಸುವಂತವರಾಗುತ್ತೇವೆ. ನಾವು ಯಾವಾಗ ಮೊರೆ ಇಡ್ತೇವೋ ಮೊರೆ ಇಟ್ಟಾಗ ವಿಶಾಲವಾದ ಸ್ಥಳ, ನಮ್ಮ ವಿಶಾಲವಾದ ಸ್ಥಳ ಅದು ಅಳಿಯುವುದಕ್ಕಾಗುವುದಿಲ್ಲ, ಅದರ ಉತ್ತರ ಹೇಳುವುದಕ್ಕಾಗುವುದಿಲ್ಲ, ಅದರ ಅಗತ್ಯ ಎಂಬುದಾಗಿ ಹೇಳುವುದಕ್ಕಾಗುವುದಿಲ್ಲ. ಅಂತ ವಿಶಾಲವಾದ ಸ್ಥಳದಲ್ಲಿ ನಾವು ತಂದೆಯಾದ ದೇವರಿಗೆ ಮೊರೆ ಇಡುವಾಗ ನನ್ನ ಮಗಳು ವಿಶಾಲವಾದ ಸ್ಥಳದಲ್ಲಿ ಸಂತೋಷವಾಗಿ ಸಮಾಧಾನವಾಗಿ ಯಾವಾಗಲೂ ಜೀವಿಸಲಿ ಎಂಬುದಾಗಿ ತಂದೆಯಾದ ದೇವರು ನನ್ನ ವಿಷಯವಾಗಿ ನಿಮ್ಮ ವಿಷಯವಾಗಿ ಆಲೋಚನೆಯುಳ್ಳವನಾಗುತ್ತಾರೆ. ನಾವು ಮಾಡಬೇಕಾದ ಒಂದೇ ಕಾರ್ಯ, ಇಕ್ಕಟ್ಟಿನಲ್ಲಿದ್ದಾಗ ನಾವು ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಮನವಿಗಳು ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಈ ಒಂದು ಸುಂದರ ಸಮಯವಾಗಿದೆ. ಆ ಇಕ್ಕಟ್ಟಾದ ಸ್ಥಳದಿಂದ ನಾವು ವಿಶಾಲ